ಒಬ್ಬ ಕ್ರೈಸ್ತ ಸನ್ಯಾಸಿನಿ ತನ್ನ ಧರ್ಮವನ್ನು ಪಾಲಿಸಿ ತಲೆಯಿಂದ ಪಾದದ ತನಕ ತನ್ನ ದೇಹವನ್ನು ಮುಚ್ಚಿಟ್ಟುಕೊಂಡರೆ ಅದು ದಬ್ಬಾಳಿಕೆ ಎನ್ನಲಾಗುವುದಿಲ್ಲ. ಆದರೆ ಅದೇ ತರಹದ ಉಡುಪು ನನ್ನಂತಹ ಮುಸ್ಲಿಂ ಹೆಣ್ಣೊಬ್ಬ ಹಾಕಿಕೊಂಡರೆ ಅದು ದಬ್ಬಾಳಿಕೆ ಎನ್ನಲಾಗುತ್ತದೆ. ಆಕೆಯ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಂತೆ ಭಾವಿಸಲಾಗುತ್ತದೆ. ಯಾಕೆ ಈ ದ್ವಿಮುಖ ಧೋರಣೆ? ಯಾಕೆ ಇಷ್ಟು ಭೇದ ಭಾವ ಮತ್ತು ಅನ್ಯಾಯ? ಅದು ಅವಳ ರಕ್ಷಣೆಯ ಕವಚವಾಗಿದೆ. ಉದಾಹರಣೆ, ಒಂದು ಚಾಕೊಲೇಟ್ ಅನ್ನು ಸುತ್ತಿ ಇಟ್ಟರೆ ನೊಣಗಳು ಅದರ ಹತ್ತಿರ ಬರುವುದಿಲ್ಲ. ಆದರೆ ಅದೇ ಚಾಕೊಲೇಟ್ ಅನ್ನು ಹಾಗೆಯೇ ಬಿಟ್ಟರೆ ಬೇಕಾದಷ್ಟು ನೊಣಗಳು ಚಾಕೊಲೇಟಿನ ಮೇಲೆ ಧುಮುಕುತ್ತವೆ. ನಿಮಗೆ ಏನನ್ನಿಸುತ್ತದೆ? ಯಾವುದು ಹೆಚ್ಚು ಸುರಕ್ಷಿತ? ಮಹಿಳಾ ದೌರ್ಜನ್ಯದಲ್ಲಿ ಭಾರತ 4ನೇ ಸ್ಥಾನಕ್ಕೇರಲು ಕಾರಣವೇನು? ದೆಹಲಿಯಲ್ಲಿ ಮಹಿಳೆಯರ ವಿರುದ್ಧ ಅಪರಾಧಗಳು ಹೆಚ್ಚಾಗುತ್ತಿರೋದು ಏಕೆ? ಅಮೆರಿಕದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಹಿಂಸೆ ಹೆಚ್ಚಾಗಲು ಕಾರಣವೇನು? ಸ್ವಲ್ಪ ಯೋಚಿಸಿ. ನಿಮ್ಮ ಹೆಣ್ಣು ಮಕ್ಕಳ ಮಾನವನ್ನು ಕಾಪಾಡಲು ನೀವು ಏನು ಮಾಡುತ್ತೀರಿ?